ಶ್ರೀನಿವಾಸಪುರ ತಾಲೂಕು ಅಡ್ಗಲ್ ಕ್ಷೇತ್ರದಿಂದ KMF ಡೈರೆಕ್ಟರಾಗಿ ಆಯ್ಕೆಯಾಗಿದ್ದು ಈ ದಿನ ಮುಳಬಾಗಿಲು ತಾಲೂಕಿನ ನಮ್ಮ ಹಿರಿಯರಾದ ಆಲಂಗೂರು ಶಿವಣ್ಣ ಮತ್ತು ವೇಣು ಮತ್ತು ಇನ್ನು ಸ್ನೇಹಿತರೆಲ್ಲ ಸೇರಿ ಇವತ್ತಲ್ಲಿ ಬರಮಾಡಿಕೊಂಡು ನನಗೆ ಆ ದೇವನ ದರ್ಶನ ಕಲ್ಪಿಸಿ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಈ ದಿನ ನನಗೆ ತುಂಬ ಸಂತೋಷ ವಿಷಯ. ಯಾಕಂದರೆ ಹಾಲಿನ ಡೈರೆಕ್ಟ್ ಆದಮೇಲೆ ಫಸ್ಟು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಣ್ಣವ್ರು ಶಿವಣ್ಣವ್ರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ ರೈತರ ಪರವಾಗಿ. ಆ ರೈತರ ಪರವಾಗಿ ನಾನು ಧ್ವನಿ ಎತ್ತಿ ರೈತರ ಪರವಾಗಿ ದುಡಿತೀನಿ. ಯಾಕಂದರೆ ಒಬ್ಬ ರೈತ ಹಾಲಾಗಬೇಕಾದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬ್ರಷ್ ಮಾಡಿಕೊಂಡು ರೆಡಿಯಾಗಿ ಹೋಗ್ತೀವಿ. ಆದರೆ ಅವ್ರು ಏನು ಬಾಯಿ ತೊಳಿದೇನೆ ಹೋಗಿ ಹುಲ್ಲು ಹೊರ್ಕೊಂಡು ಬಂದು ಹಾಕಿ ಹಾಲು ಕರೆದು ಡೈರಿಗೆ ಹಾಕಿ ಅದರಲ್ಲಿ ಜೀವನ ಮಾಡೋ ಜಾಸ್ತಿ ಜನ ಅವಲಂಬಿತ ರೈತರಿದ್ದಾರೆ. ಅವ್ರ ಹಣ 1 ರೂಪಾಯಿನೂ ಬೇರೆ ರೀತಿ ವ್ಯರ್ಥ ಆಗದೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾ, ಅದೇ ರೀತಿ ಈಗ ಹಾಲನ್ನು ಡೈರಿಗೆ ಯಾರು ಹಾಕ್ತಾರೆ ರೈತರು ಅವ್ರಿಗೆ ಫೀಡು ಮತ್ತು ಬೂಸ ತುಂಬ ರೇಟಾಗಿದೆ. ಸರ್ಕಾರದಿಂದ ಆಗಲಿ ನಮ್ಮ ಸಂಸ್ಥೆಯಿಂದಾಗಲಿ ಅದಕ್ಕೇನಾದರೂ ಸಬ್ಸಿಡಿ ಕೊಟ್ಟರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಇನ್ನೂ ಅವರು ಕುಟುಂಬಗಳು ಉದ್ಧಾರ ಆಗುತ್ತೆ, ಆ ಸಂಸ್ಥೆಗಳು ಚೆನ್ನಾಗಿ ಆಗ್ಬೋದು. ಅದರಿಂದ ಏನೇನೋ ಮಾಡೋದಕ್ಕೆ ದಾರಿ ಹುಡುಕಿ ಅದು ಕಡಿಮೆ ಮಾಡ್ಸೋಕ್ಕೆ ನೋಡ್ತೀನಿ. ಅದರಿಂದ ರೈತರಿಗೆ ಉಪಯೋಗ ಆಗುತ್ತೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಹಾಸ್ಟೆಲ್ ಮಾಡಿದ್ದೀವಿ. ಹಾಸ್ಟೆಲ್ ಇನ್ನೂ ಜಾಸ್ತಿ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸೀಟ್ ಸಂಖ್ಯೆಗಳಲ್ಲಿ ಮಾಡಿ ಹೆಣ್ಣು ಮಕ್ಕಳಿಗೆ ಅಲ್ಲಿ ಇನ್ನೂ ಸಿಟಿಯಲ್ಲಿ ಓದ್ಕೊಳ್ಳೋಕ್ಕೆ ಮತ್ತು ಓದ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ರೆ BE ಮೆಡಿಕಲ್ಲು ಬೇರೆ ರೀತಿ ಎಲ್ಲ ರೈತರ ಮಕ್ಕಳು ಓದಿ ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವರು ಒಂದು ಸ್ಥಾನಕ್ಕೆ ಹೋಗ್ಬೋದು. ಅದರಿಂದ ರೈತರು ಹಾಲು ಹಾಕೋದ್ರಲ್ಲಿ ಅವರೂ ಜೀವನ ಕೊಂಡ್ಕೊಳ್ಳೋಕ್ಕೆ ಒಂದು ದಾರಿ ಇದೆ. ಅದನ್ನು ಸರಿಯಾದ ಮಾರ್ಗ ತೋರಿಸಿ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನಮ್ಮ ಮುಳಬಾಗಿಲು ಸ್ನೇಹಿತರೆಲ್ಲೂ ಸನ್ಮಾನ ಮಾಡೋದಕ್ಕೆ ಎಲ್ರಿಗೂ ಚಿರಋಣಿ ಆಗಿರ್ತೀನಿ. ಶ್ರೀನಿವಾಸ ತಾಲೂಕಲ್ಲಿ ನಾನು 84 ಇದ್ದಿದ್ದು, ಅಲ್ಲ ಅಡ್ಗಲ್ ಕ್ಷೇತ್ರ ಅಂತೇಳಿ. ಅದರಲ್ಲಿ ಅಲ್ಲಿ 84 ಮತಗಳಿತ್ತು. ಅದರಲ್ಲಿ 51 ನನಗೆ, ಪ್ರತಿಸ್ಪರ್ಧಿಗೆ 33, 18 ಓಟ್ ಲೀಡಲ್ಲಿದ್ದು.